ಹಾಯ್ ಹಲೋ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಎಲ್ಲಿ ಹೊರಟೆ ಅಂದ್ಕೊಂಡ್ರಾ? ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ ತಿರುಪತಿಗೆ ಹೋಗ್ತಾ ಇದ್ದೀವಿ. ಸಣ್ಣ ಸಣ್ಣ ಕ್ಲಿಪ್ ತೊಗೊಂಡಿದ್ದೀನಿ. ಫುಲ್ಲು ವೀಡಿಯೋ ಮಾಡೋಕ್ಕಾಗಲ್ಲ, ನನಗೆ ಅಷ್ಟೊಂದು ಪ್ರೋ ಇಲ್ಲ ನಾನು. ಅಲ್ಲಲ್ಲೇ ಕ್ಲಿಪ್ ತೊಗೊಂಡು ಆಮೇಲೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾವು ವರ್ಷಕ್ಕೊಂದ್ಸರಿ ಹೋಗ್ತೀವಿ. ಹಾಗೆ ಈ ವರ್ಷವೂ ಹೋಗಿ ಮುಡಿ ಕೊಟ್ಬಿಟ್ಟು ಬಂದ್ವಿ. ಇದು ತಿರುಪತಿ ರೀಚ್ ಆದ ತಕ್ಷಣ ಅಲ್ಲಿ ಮೇಲ್ಗಡೆ ಬೆಟ್ಟದಲ್ಲಿ ತಿರುಪತಿ ಇದು ತಿಮ್ಮಪ್ಪನ ನಾಮ ಕಾಣಿಸುತ್ತಲ್ಲ, ಆವಾಗ ಆಗೋ ಖುಷಿನೇ ಬೇರೆ. ಇಲ್ಲಿಂದ ಜರ್ನಿ ಮಾಡ್ಕೊಂಡು ಸಾಕಾಗೋಗಿರ್ತೀವ, ಆ ಬೆಟ್ಟದ ಮೇಲೆ ಆ ನಾಮ ನೋಡಿದ ಮೇಲೆ ದೇಹಕ್ಕಾಗಿರೋ ಆಯಾಸ ಇಲ್ಲ, ಹೋಗಿ ಖುಷಿ ಸ್ಟಾರ್ಟ್ ಆಗುತ್ತೆ. ಎಷ್ಟೊತ್ತಿಗೆ ದೇವರ ದರ್ಶನ ಮಾಡ್ತೀವಪ್ಪ ಅನ್ನೋದು ಮನಸ್ಸಿಗೆ ಬರುತ್ತೆ, ಆಯಾಸ ಎಲ್ಲ ಹೊರಟೋಗುತ್ತೆ. ಸಲ ನಾವು ಪ್ಯಾಕೇಜಲ್ಲಿ ಹೋಗ್ತಾಯಿದ್ವಿ. ಸ್ಲೀಪರ್ ಕೋಚು ಸೀ ಬರ್ಡಲ್ಲೇ ನಾವು ಜಾಸ್ತಿ ಹೋಗಿರೋದು. 3-4 ಇಯರ್ಸಿಂದ ನಾವು ಸೀ ಬರ್ಡ್ ಬಸ್ಸಲ್ಲಿ ಪ್ಯಾಕೇಜಲ್ಲೇ ಹೋಗಿದ್ವಿ, ಸ್ಲೀಪಿಂಗ್ ಕೋಚಲ್ಲಿ. ಅಲ್ಲಿ 3000 ಒಬ್ಬರಿಗೆ 3150 ಈ ಥರ ಆಗ್ತಿತ್ತು. ಈ ಸರಿಯಿಂದ ಈ ಪ್ಯಾಕೇಜು ಟೂರಿಸ್ಟ್ ಅವ್ರಿಗೆ ಟೋಕನ್ ಕೊಡ್ತಾ ಇಲ್ಲ, ಅವರು ಟಿಕೆಟು ದರ್ಶನದ ಟೋಕನ್ನ ಕೊಡ್ತಾ ಇಲ್ಲ. ಆ ಪ್ಯಾಕೇಜಲ್ಲಿ ಹೋದ್ರೂ ಕೂಡ ನಾವು ಪ್ಯಾಕೇಜು ಓನ್ಲಿ ಸ್ಟೇ ಆಗೋಕ್ಕೆ 1 ಅವರ್ ಫ್ರೆಶ್ ಆಗೋಕ್ಕೆ, ಊಟ ತಿಂಡಿ ಹೋಗೋಕ್ಕೆ ಬರೋಕ್ಕೆ ಇಷ್ಟೇ ಇರೋದು. ಬಟ್ ದರ್ಶನಕ್ಕೆ ಟಿಕೆಟ್ ಅವ್ರಿಗೆ ಕೊಡ್ತಾ ಇಲ್ಲ. ಅವ್ರ ಜೊತೆಲಿ ಹೋದ್ರೂ ನಾವು ಧರ್ಮದರ್ಶನದಲ್ಲೇ ನಿಂತ್ಕೊಂಡು ಟೋಕನ್ ತೊಗೋಬೇಕು. ಧರ್ಮದರ್ಶನದಲ್ಲಿ ನಿಂತ್ಕೊಂಡು ಕ್ಯೂ ನಿಂತೇ ದೇವ್ರ ದರ್ಶನ ಮಾಡಬೇಕು. ಹೀಗಿರೋದ್ರಿಂದ ಯೋಚನೆ ಮಾಡಿದ್ವಿ, ಅಲ್ಲೇ ಇದೆ, ಅದು ನಾವೇ ಸಪ್ರೇಟ್ ವೆಹಿಕಲ್ ಮಾಡ್ಕೊಂಡು ಹೋದ್ರೇ ಬೆಟರು. ಯಾಕೆಂದರೆ ಬೇರೆ ಪ್ಲೇಸು ನೋಡ್ಕೊಂಡು ಬರ್ಬೋದು. ಪ್ಯಾಕೇಜಲ್ಲಿ ಹೋದರೆ ಏನು ಮಾಡ್ತಾರೆ, ಅವರು ತಿರುಪತಿ ಒಂದೇ ತೋರಿಸೋದು. ಅದು ಅಲ್ಲದೆ ಟೋಕನ್ ಟಿಕೆಟ್ ಬೇರೆ ಅವ್ರಿಗೆ ಕೊಟ್ಟಿರಲ್ಲ. ನಾವೇ ಧರ್ಮದರ್ಶನದಲ್ಲಿ ಕ್ಯೂ ನಿಂತು ಹೋಗಿ ದರ್ಶನ ಮಾಡಬೇಕು. ಅದ್ರ ಬದಲು ನಾವು ವೆಹಿಕಲ್ ಮಾಡ್ಕೊಂಡು ಹೋದರೆ ಬೇರೆ ಪ್ಲೇಸ್ನು ಪಾಪನಾಶಿನಿ ಇದೆಲ್ಲ ನೋಡ್ಕೊಂಡು ಬರ್ಬೋದಲ್ಲ ಅಂತ ಮನಸ್ಸು ಮಾಡಿ ಬೇರೆ ವೆಹಿಕಲ್ ಮಾಡ್ಕೊಂಡು ಹೋದ್ವಿ. ನೋಡಿ ಅಲ್ಲಿ ನಾಮ ಕಾಣಿಸ್ತಾ ಇದೆ, ಅದು ನೋಡಿದಾಗಲೇ ನನಗೆ ಮನಸ್ಸಿಗೆ ಆನಂದ ಆಯಿತು. ತುಂಬ ರಶ್ ಇತ್ತು. ಆ ರಶಲ್ಲೂ ನನಗೆ ಪಕ್ಕಾ ಡೌಟ್ ಇತ್ತು, ನನಗೆ ಶನಿವಾರ ದರ್ಶನ ಆಗಲ್ಲ ಅಂತ. ದೇವ್ರದ್ದೇ ದರ್ಶನ ಶನಿವಾರನೇ ಆಯಿತು. ನನಗೆ ತುಂಬ ಖುಷಿ ಆಯಿತು. ತುಂಬ ರಶ್ ಇದ್ದರು. ಆಮೇಲೆ ಅಲ್ಲಿ ರೂಲ್ಸ್ಗಳು ಜಾಸ್ತಿ ರೂಲ್ಸ್ಗಳಿದೆ. 12 ಗಂಟೆ ಮೇಲೆ ಬೆಟ್ಟದ ಮೇಲೆ ಬಿಡೋದಿಲ್ಲ. ಅವ್ರ ವೆಹಿಕಲ್ ಮಾತ್ರ ಬಿಡ್ತಾರೆ. ಇದ್ದಾವಲ್ಲ ಈ ಥರ ವೆಹಿಕಲ್ಗಳನ್ನ ಮಾತ್ರ ಬಿಡ್ತಾರೆ, ಓನ್ ವೆಹಿಕಲ್ನ ಬಿಡಲ್ಲ. ಈ ಥರ ಎಲ್ಲ ರೂಲ್ಸ್ಗಳು ತುಂಬ ಇದ್ದಾವೆ ಅಲ್ಲಿ. ಆಮೇಲೆ ಇಷ್ಟೇ ಕಿಲೋಮೀಟ್ರಲ್ಲಿ ರೀಚ್ ಆಗಬೇಕು, ಸ್ಪೀಡಾಗೆಲ್ಲ ಹೋಗಂಗಿಲ್ಲ. 1000 ರೂಪಾಯಿ ಫೈನ್ ಹಾಕ್ತಾರೆ. ಅಕಸ್ಮಾತ್ ಬೇಗ ಹೋಗ್ಬಿಡೋಣ ಬೆಟ್ಟಕ್ಕೆ ಅಂತ ನಾವು ಸ್ಪೀಡಾಗಿ ಹೋದರೆ 1000 ಫೈನ್ ಬಿಡುತ್ತೆ. ಇಲ್ಲಿ ಎಂಟ್ರೆನ್ಸು ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಟೈಮ್ ಇದಾಗಿರುತ್ತೆ. ಮೇಲೋದು ಇನ್ನೊಂದು ಕಡೆ ಇದೆ, ಅಲ್ಲೂ ಟೈಮ್ ಇದಾಗುತ್ತೆ. 40 ಮಿನಿಟ್ಸ್ ಒಳಗೆ ಹೋಗಂಗಿಲ್ಲ, ನಿಧಾನಕ್ಕೆ ಗಾಡಿ ಓಡಿಸ್ಕೊಂಡು ಹೋಗಬೇಕು. ಈ ಥರ ರೂಲ್ಸ್ ಎಲ್ಲ ತುಂಬ ಇದೆ. ಆಮೇಲೆ ಇನ್ನೊಂದು ಬೇಜಾರಾಗಿದ್ದೇನು ಅಂದರೆ, ಹಿಂಗೆ ಲಗೇಜೆಲ್ಲ ತೊಗೊಂಡೋಗಿ ನಮ್ಮ ಪಾಡಿಗೆ ನಾವು ಕಾರಿಂದ ಇಳಿದು ಲಗೇಜೆಲ್ಲ ತೊಗೊಂಡೋಗಲ್ಲಿ ಸ್ಕ್ಯಾನ್ ಮಾಡಬೇಕು. ನಾನು ಕೂಡ ನನ್ನ ಬ್ಯಾಗ್ ತೊಗೊಂಡೆ. ನನ್ನ ಹಸ್ಬೆಂಡು ಅವ್ರ ದೊಡ್ಡ ಬ್ಯಾಗ್ ತೊಗೊಂಡು ಅವ್ರು ಸಪ್ರೇಟ್ ಇರುತ್ತಲ್ಲ ಮಹಿಳೆಯರಿಗೆ ಪುರುಷರಿಗೆ ಅಂತ, ಆ ಥರ ಸಪ್ರೇಟ್ ಹೋದ್ವಿ. ನನ್ನ ಬ್ಯಾಗ್ನ ನಾನು ಇದಕ್ಕೆ ಹಾಕಿದೆ. ಅಲ್ಲಿ ಸ್ಕ್ಯಾನ್ ಆಗ್ತಾ ಇರುತ್ತೆ, ಬ್ಯಾಗಲ್ಲಿ ಏನೇನಿದೆ, ಗಿನ್ನು ಎಲ್ಲ ತಗೊಂಡೋಗಿಲ್ಲ. ಸೊ ಅದೆಲ್ಲ ಸ್ಕ್ಯಾನ್ ಆಗ್ತಿರುತ್ತೆ. ನಾವು ಎಲ್ಲ ನಮ್ಮ ಬ್ಯಾಗ್ನ ಎಲ್ಲ ಸ್ಕ್ಯಾನ್ ಮಾಡಿಕೊಂಡು ನಮ್ಮನ್ನೆಲ್ಲ ಚೆಕ್ ಮಾಡಿಬಿಟ್ಟು ನಾವು ಬಂದು ನಿಂತ್ಕೊಂಡು ಇಲ್ಲ ನಾಮ ನೋಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ನಾವು ನೋಡ್ತಾನೇ ಇದ್ವಿ. ತುಂಬ ಖುಷಿ ಆಗ್ತಿತ್ತಲ್ಲ, ಅದನ್ನ ಎಂಜಾಯ್ ಮಾಡ್ತಾಯಿದ್ವಿ ದೇವಸ್ಥಾನನ. ಇಷ್ಟೊತ್ತವರೆಗೂ ಬರಲಿಲ್ಲ ಅವ್ರು. ನಮ್ಮ ಹಿಂದೆ ಕಾರೆಲ್ಲ ಬಂತು, ನಾವು ಬಂದಿದ್ದ ಕಾರ್ ಬರಲಿಲ್ಲ. ಯಾಕೆ ಅಂತ ಆಮೇಲೆ ನೋಡಿದಾಗ ಅವರು RCB ಅಂತ, ಇವರು ಡ್ರೈವರ್ ಪಾಪ RCB ಫ್ಯಾನು, ಎಲ್ಲರೂ RCB ಫ್ಯಾನೇ. RCB ಅಂತ RCB ಲೋಗೋನ ಕಾರ್ ಮೇಲೆ ಸ್ಟಿಕ್ಕರ್ ಇದ್ದಿದ್ದಕ್ಕೆ ತಡೆದು ನಿಲ್ಲಿಸಿ ಅದನ್ನೆಲ್ಲ ಚಾಕುನಲ್ಲಿ ಕೆರೆದು ಕಾರ್ ಪೇಂಟ್ ಕೂಡ ಹೋಗೋಂಗೆ ಕೆರೆದು ಅವ್ರು ಆಮೇಲೆ ಕಾರ್ನ ಕೊಟ್ಟಿದ್ದು. ಆಮೇಲೆ ಡ್ರೈವರ್ ಕೂಡ RCB ಟಿ ಶರ್ಟ್ ಹಾಕ್ಕೊಂಡಿದ್ರು. ಆ ಟಿ ಶರ್ಟ್ ಕೂಡ ಬಿಚ್ಚಿಸಿ ಬೇರೆ ಶರ್ಟ್ ಹಾಕ್ಕೊಳ್ಳಿ ಅಂತ ತುಂಬ ಹೊತ್ತು, ಒಂದು 20 ಮಿನಿಟ್ಸು ಅವ್ರನ್ನಲ್ಲೇ ಇಟ್ಕೊಂಡು ಕಾರ್ ಮೇಲಿರೋ RCB ಅನ್ನೋ ಸ್ಟಿಕ್ಕರ್ನೆಲ್ಲ ಕೆರೆದು ಟಿ ಶರ್ಟ್ ಬಿಚ್ಚಿ ಬೇರೆ ಶರ್ಟ್ ಹಾಕಿಸಿ ಆಮೇಲೆ ನಮ್ಮ ಕಾರ್ ಬಿಟ್ಟಿದ್ದು. ನಮಗೆ ಗೊತ್ತೇ ಆಗಿಲ್ಲ, ನಾವು ದೂರ ನಿಂತಿದ್ವಿ. ಆಮೇಲೆ ಎಷ್ಟೊತ್ತಾದ್ರೂ ಬರಲಿಲ್ವಲ್ಲ ಅಂತ ನೋಡಿದಾಗ ನಾನು ಹಂಗಂದ್ರು. ಆಮೇಲೆ ನಾನು ವಿಡಿಯೋ ಮಾಡಿದೆ ಅದ್ರದ್ದು. ಫಸ್ಟೇ ಗೊತ್ತಿದ್ದೆ, ಅಲ್ಲೇ ವಿಡಿಯೋ ಮಾಡ್ತಾಯಿದ್ದೆ. ಬೇಜಾರಾಯಿತು. RCB ಅಂದರೆ
ಅವರಿಷ್ಟ. ಏನು ತಪ್ಪೇನಿದೆ ಅದರಲ್ಲಿ? ಆರ್ ಸಿ ಬಿ ಲೋಗೋ ಇರೋದ್ರಿಂದ ತಪ್ಪೇನಿದೆ ಅಂತ ನನಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಎಷ್ಟೊಂದು ಜನ ತಿರುಪತಿ ಬೆಟ್ಟದ ಮೇಲೆ ಎಷ್ಟೊಂದು ಜನ ಆರ್ ಸಿ ಬಿ ಟಿ ಶರ್ಟ್ ಹಾಕ್ಕೊಂಡಿದ್ರು, ಅವ್ರಿಗೇನು ಕೇಳಲಿಲ್ಲ. ಡ್ರೈವರ್ಗೆ ಏನು ತಾರತಮ್ಯನೋ ನನಗಂತೂ ಅರ್ಥ ಆಗಲಿಲ್ಲ, ಬೇಜಾರಾಯಿತು. ಸೊ ಅವತ್ತು ರಾತ್ರಿ ನಾವು ರೂಮು ಫಸ್ಟೇ ಬುಕ್ ಮಾಡಿದ್ವಿ, ವೆಡ್ನೆಸ್ಡೇನೇ ರೂಮ್ ಬುಕ್ ಮಾಡಿದ್ವಿ ನಾವು. ಈ ಥರ ಇದೆ ರೂಮು ಅನ್ನೋದಕ್ಕಿಂತ ಒಂದು ಮನೆ ಥರ ಇತ್ತು, ಚೆನ್ನಾಗಿತ್ತು. ಫಸ್ಟೇ ಬುಧವಾರನೇ ಬುಕ್ ಮಾಡಿಕೊಂಡು ನಾವು ಹೋಗಿದ್ವಿ. ಇದಕ್ಕೆ 3000 ಏನೋ ಇರಬೇಕು, 12 ಅವರ್ಸ್ಗೆ 3000 ಇತ್ತು. ತಿರ್ಗಾ ಸ್ವಲ್ಪ 2 ಅವರ್ಸ್ ಅಷ್ಟೇ ರೆಸ್ಟ್ ಮಾಡೋಕ್ಕಾಗಿದ್ದು. ತಿರ್ಗಾ ಮಾರನೇ ದಿವಸ ಬಂದು ಅಲ್ಲಿ ಮುಡಿ ಕೊಟ್ಟು, ಆಮೇಲೆ ಇಲ್ಲಿ ತಿಂಡಿ ತಿಂತಾ ಇರೋದಿದು. ತಿಂಡಿ ತಿನ್ಬೇಕಾದ್ರೆ ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ಎಷ್ಟೊಂದು ಜನ ಇದ್ರಲ್ಲ, ಎಷ್ಟೊಂದು ಜನ ಅಲ್ಲೇ ರೆಡಿ ಆಗ್ತಿದ್ರು, ಇನ್ನೂ ಕೆಲವರು ಮಲಗಿದ್ರು. ಟಿಕೆಟ್ ತೊಗೊಂಡಿರೋರು ಏನು ಮಾಡ್ತಾರೆ, ಅವ್ರ ಟೈಮಿಗೆ ಕರೆಕ್ಟಾಗಿ ಹೋಗ್ತಾರೆ. ನಮ್ಮ ಹತ್ರ ಇನ್ನೂ ಟಿಕೆಟ್ ಇರಲಿಲ್ಲ. ಸೊ ನಾವು ಬೇಗ ತಿಂಡಿ ತಿಂದು ಕ್ಯೂನಲ್ಲಿ ಹೋಗ್ಬೇಕಲ್ಲಪ್ಪ ಅಂದ್ಬಿಟ್ಟು ಹೊರಟ್ವಿ. ಇದು ತಿಂಡಿ ತಿಂದು ಮುಂದೆ ಬಸ್ಸು ಧರ್ಮದರ್ಶಕ್ಕೆ ಫ್ರೀ ಬಸ್ ಬರುತ್ತೆ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ಆ ಬಸ್ಸು ನಮಗೆ ಸಿಗಲಿಲ್ಲ, ಯಾಕೆಂದರೆ ತುಂಬ ರಶ್ ಇರೋದ್ರಿಂದ ನಾವು ಅಲ್ಲಿ ಪ್ರೈವೇಟ್ ಕಾರಲ್ಲೇ ಹೋದ್ವಿ. ಅಲ್ಲಿರೋ ಕಾರಲ್ಲಿ ಬಾಡಿಗೆ ಮಾತಾಡಿಕೊಂಡು ಹೋದ್ವಿ. ದರ್ಶನಕ್ಕೆ ತುಂಬ ಜನ ಇದ್ದರು. ಅಲ್ವಾಗೆಲ್ಲ ಮೊಬೈಲ್ ಇರಲಿಲ್ಲ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈ ದರ್ಶನ ಮುಗಿಸ್ಕೊಂಡು ಬಂದು ಆಮೇಲೆ ಈ ಕ್ಲಿಪ್ಪೆಲ್ಲ ತೊಗೊಂಡೆ. ತುಂಬ ರಶ್ ಇತ್ತು. ಇದು ನಾನೇ ದೇವ್ರಿಗೆ ಕೈ ಮುಗಿತಿದ್ದೀನಿ, ನನ್ನ ಮಗ ವಿಡಿಯೋ ಮಾಡಿರೋದು. ತುಂಬ ರಶ್ ಇತ್ತು. ಆಮೇಲೆ ನೆಮ್ಮದಿಯಾಗಿ ದೇವರ ದರ್ಶನ ಮಾಡಿದೆ ಈ ಸಲಕ್ಕಿಂತ ಸಲ ಒಂದೊಂದೇ ನಿಮಿಷಕ್ಕೆ ಎಳ್ದೆಳ್ದು ಬಿಡ್ತಾಯಿದ್ರು. ಬಟ್ ಈ ಸರಿ ನಾನು ಲೇಟ್ ನೈಟ್ ದರ್ಶನ ಆಗಿರೋದ್ರಿಂದ ನಮಗೆ ಒಂದು ನಿಮಿಷ ದೇವ್ರನ್ನ ನೋಡೋಕ್ಕೆ ಬಿಟ್ಟಿದ್ರು. ಜನ ಜಾಸ್ತಿ ಇರಲಿಲ್ಲ, ನಾವು ದೇವ್ರ ಹತ್ರ ಹೋದಾಗ ಕಮ್ಮಿ ಆಗಿದ್ರು. ಲಾಸ್ಟ್ ಬ್ಯಾಚ್ ಆಗಿತ್ತು ನಮ್ಮದು. ಒಂದು 3 ಶೆಡ್ ಥರ ಇರುತ್ತಲ್ಲ, ಅದರಲ್ಲಿ ಲಾಸ್ಟ್ ಬ್ಯಾಚ್ ನಮ್ಮದಾಗಿರೋದ್ರಿಂದ ದೇವ್ರ ಹತ್ರ 1 ನಿಮಿಷ ನಮಗೆ ನೋಡೋಕೆ ಬಿಟ್ಟಿದ್ರು. ಸೊ ಈ ಸರಿ ದೇವ್ರನ್ನ ಕಣ್ತುಂಬಿಕೊಂಡು, ಕಣ್ಣಲ್ಲಿ ನೀರು ಕೂಡ ಬಂತು, ಕಣ್ತುಂಬಿಕೊಂಡು ಬಂದೆ. ತುಂಬ ಖುಷಿ ಆಯಿತು ಈ ಸರಿ. ಯಾಕೆಂದರೆ ಸಲ ಎಷ್ಟೊಂದು ಸರಿ ಯೋಚನೆ ಮಾಡಿದ್ರೆ ದೇವ್ರು ಹೆಂಗಿದೆ ಅಂತ ಯೋಚನೆ ಮಾಡೋಷ್ಟು ಕನ್ಫ್ಯೂಸ್ ಆಗಿ ಹೋಗ್ತಿತ್ತು. ದೇವರ ನನಗೆ ನೆನಪಿಗೆ ಬರ್ತಿರಲಿಲ್ಲ. ಬಟ್ ಈ ಸರಿ ತುಂಬ ಖುಷಿ ಆಯಿತು. ಹಾಗೆ ನಮಗೆ ರೂಮ್ ಕೂಡ ವೆಕೇಟ್ ಮಾಡಿಬಿಟ್ಟು ನಾವು ದರ್ಶನಕ್ಕೆ ಹೋಗಿದ್ದು. ಮತ್ತು ರಾತ್ರಿ ಬೇಗ ದರ್ಶನ ಆಗುತ್ತೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ನಮಗೆ ಭಾನುವಾರ ರಾತ್ರಿ 8 ಗಂಟೆಗೆ ದರ್ಶನ ನಿಮ್ಮದು ಅಂತ ಟೈಮ್ ಕೊಟ್ಟಿದ್ದರಿಂದ ನಾವೇನು ಮಾಡಿದ್ವಿ, ಆ ರೂಮ್ನ ವೆಕೇಟ್ ಮಾಡಿಬಿಟ್ಟು ಬಂದುಬಿಟ್ಟಿದ್ವಿ. ಆದರೆ ನಮ್ಮ ಅದೃಷ್ಟ, ನಮಗೆ ಶನಿವಾರನೇ ನಮಗೆ ದರ್ಶನ ಆಗಿರೋದ್ರಿಂದ ನಾವು ವಾಪಸ್ ಬಂದು ಸ್ಟೇ ಮಾಡೋಕ್ಕೆ ನಮ್ಮ ಹತ್ರ ರೂಮ್ ಇರಲಿಲ್ಲ. ಆನ್ಲೈನಲ್ಲೂ ರೂಮ್ ತೋರಿಸ್ತಿರ್ಲಿಲ್ಲ. ನಾವು ಫಸ್ಟ್ ರೂಮ್ ಇದ್ವಲ್ಲ, ಅವ್ರಿಗೆ ಕಾಲ್ ಮಾಡಿದ್ದಕ್ಕೆ ಇಲ್ಲ ನಮ್ಮ ಹತ್ರ ರೂಮ್ ಇದೆ, ಬನ್ನಿ ಕೊಡ್ತೀವಿ ಅಂತ ಈ ರೂಮ್ ಕೊಟ್ಟರು. ಈ ರೂಮ್ಗೂ ಕೂಡ 3000 ಸಮಥಿಂಗ್ ಇದೆ. ಹಾಗೆ ಕನ್ಫ್ಯೂಸ್ ಆಗಬೇಡಿ, ರಾತ್ರಿ ನಾವು ಬಂದು ವಾಪಸ್ ದೇವ್ರ ದರ್ಶನ ಮಾಡಿ ಸ್ಟೇ ಆಗಿದ್ದು. ಅಲ್ಲಿ ಬೆಳಗ್ಗೆ ರೂಮ್ ತೋರಿಸ್ತಾ ಇದ್ರಲ್ಲಪ್ಪ ಅಂತ ನಾನು ರಾತ್ರಿ ಸಾಕಾಗಿ ಹೋಗಿತ್ತು, ನಾನು ವಿಡಿಯೋ ಮಾಡಲಿಲ್ಲ, ಮಲ್ಕೊಬಿಟ್ಟೆ. ಬೆಳಗ್ಗೆ ಎದ್ದು ಆ ರೂಮಿನ ಕ್ಲಿಪ್ ತೊಗೊಂಡೆ. ಹಾಗೆ ಇನ್ನೊಂದು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಪಾಪನಾಶಿನಿಗೆ ಹೋಗಿರೋದನ್ನ ವಿಡಿಯೋನ ಪೋಸ್ಟ್ ಮಾಡ್ತೀನಿ, ನೋಡ್ತಾ ಇರಿ. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ.